ರೈತರ ವಿವಿಧ ಬೇಡಿಕೆಗಳನ್ನು ಇಟ್ಟುಕೊಂಡು ರೈತರ ಬೆಳೆದ ಬೆಳೆಗೆ ಬೆಂಬಲ ಬೆಲೆ ಕೊಡಿ, ಇಲ್ಲ ವಿಷಯ ಕೊಡಿ ಎಂದು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ವಿರುದ್ಧ ಫೆಬ್ರವರಿ 22ರಂದು ಕಲಬುರಗಿಯಲ್ಲಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲು ನಿರ್ಧರಿಸಲಾಗಿದೆ ಎಂದು ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ರೈತ ಸೇನೆಯ ರಾಜ್ಯಾಧ್ಯಕ್ಷರಾದ ಶಾಂತಗೌಡ ಚನ್ನಪಟ್ಟಣ ತಿಳಿಸಿದ್ದಾರೆ. ಕಲಬುರಗಿಯಲ್ಲಿ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಉದ್ದೇಶಿಸಿ ಮಾತನಾಡಿದ ಅವರು, ಜಿಲ್ಲೆಯ ಪ್ರಮುಖ ಬೆಳೆಯಾದ ತೊಗರಿ, ಜೋಳ, ಕಡಲೆ, ಹತ್ತಿ ಮತ್ತು ಕಬ್ಬು ಬೆಳೆಗಳಿಗೆ ಕಳೆದ 2 ವರ್ಷಗಳಿಂದ ಬೆಂಬಲ ಬೆಲೆ ಸಿಗುತ್ತಿಲ್ಲ. ಆದ್ದರಿಂದ ನಮ್ಮ ಜಿಲ್ಲೆಯ ಪ್ರಮುಖ ಬೆಳೆಯಾದ ತೊಗರಿ 13,000 ರೂಪಾಯಿಗೆ ಪ್ರತಿ ಕ್ವಿಂಟಲ್ಗೆ ಬೆಲೆ ನೀಡಬೇಕು ಮತ್ತು ಕಬ್ಬಿಗೆ 3,500 ರೂಪಾಯಿಗಳಿಂದ ಪ್ರತಿ ಟನ್ಗೆ ಕೊಡಬೇಕೆಂದು, ಅಲ್ಲದೆ ಕಬ್ಬಿನ ಕಟಾವಿನ ಸಮಸ್ಯೆ ಮತ್ತು ಬಾಕಿ ಉಳಿದ ಮೊತ್ತವನ್ನು ಪಾವತಿಸಬೇಕೆಂದು ತಮ್ಮ 10 ಹಲವು ಬೇಡಿಕೆಗಳನ್ನು ಈಡೇರಿಸಬೇಕೆಂದು ಆಗ್ರಹಿಸಿ ಫೆಬ್ರವರಿ 27ರಂದು ಕಲಬುರಗಿಯಲ್ಲಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗುತ್ತಿದೆ ಎಂದರು. ಇದೇ ದಿನಾಂಕ 27/2/2026 ಬೆಳಗ್ಗೆ ರೈತರ ವಿವಿಧ ಬೇಡಿಕೆಗಳನ್ನು ಇಟ್ಟುಕೊಂಡು, ಅಂದರೆ ನಮ್ಮ ಜಿಲ್ಲೆಯ ಪ್ರಮುಖ ಬೆಳೆಗಳಾದ ತೊಗರಿ, ಕಡಲೆ, ಹೆಸರು, ಉದ್ದು, ಕಬ್ಬು, ಹತ್ತಿ ಇನ್ನಿತರ ಪ್ರಮುಖ ಬೆಳೆಗಳ ಕಳೆದ 2 ವರ್ಷಗಳಿಂದ ಬೆಂಬಲ ಬೆಲೆ ರೈತರಿಗೆ ಸಿಗುತ್ತಿಲ್ಲ. ಅಲ್ಲದೆ ಅದೇ ಕಾರಣದಿಂದ ಮತ್ತು ನಮಗೆ ಬೆಳೆದ ಬೆಂಬಲ ಬೆಳೆಗಳಿಗೆ ಪ್ರಮುಖವಾಗಿ ನಮ್ಮ ತೊಗರಿ ಬೆಳೆಗೆ 13,000 ರೂಪಾಯಿ ಮತ್ತು ಕಬ್ಬಿಗೆ 3,500 ರೂಪಾಯಿ ಬೆಂಬಲ ಬೆಲೆ ಕೊಡಬೇಕಂತೇಳಿ, ಅಲ್ಲದೆ ಕಬ್ಬಿನ ಕಟಾವಿನ ಸಮಸ್ಯೆನೂ ತುಂಬ ಆಗ್ತಾ ಇದೆ ರೈತರಿಗೆ. ಅಲ್ಲದೆ ರೈತರು ಈಗಾಗಲೇ ಕಾರ್ಖಾನೆಗೆ ಕಳಿಸಿದಂಥ ಕಬ್ಬಿಂದು ಇನ್ನೂ ಬಾಕಿ ಹಣ ಪಾವತಿ ಆಗಿಲ್ಲ. ಅಲ್ಲದೆ ನಮ್ಮ ಪ್ರಮುಖ ಜಿಲ್ಲೆಯಲ್ಲಿ 4 ಅಣೆಕಟ್ಟುಗಳು ಈ ಭಾಗದ ಬೆಣ್ಣೆತೊರ, ಗಂಡೋರಿನಾಲ, ಅಮರ್ಜ ಮತ್ತು ಮುಲ್ಲಾಮಲೆ ಈ 4 ಅಣೆಕಟ್ಟುಗಳು ರೈತರ ಕಲ್ಯಾಣದ ಹೆಸರಿನಲ್ಲಿ ಅನುಷ್ಠಾನಗೊಂಡು ಸುಮಾರು ವರ್ಷಗಳಾದರೂ ಇವತ್ತಿಗೂ ಮುಖ್ಯ ಕಾಲುವೆಗಳಿಂದ ರೈತರಿಗೆ ನೀರು ಸಿಗ್ತಾ ಇಲ್ಲ. ಇದಕ್ಕೆ ಮುಖ್ಯವಾಗಿ ಕಾರಣ ಏನಂತಂದ್ರೆ ಇಲ್ಲಿಯ ಅಧಿಕಾರಿಗಳ, ನೀರಾವರಿ ಇಲಾಖೆ ಅಧಿಕಾರಿಗಳ ಲೋಪದೋಷಗಳೇ ಕಾರಣ. ಇದಕ್ಕೆ ಮುಖ್ಯ ಕಾಲುವೆಗಳು ಪ್ರಾರಂಭದಿಂದಲೇ ಫೇಲ್ಯೂರ್ ಆಗಿದೆ. ಏನ್ ಫೇಲ್ಯೂರ್ ಆಗಪ್ಪ ಅಂತಂದ್ರೆ ಮುಖ್ಯ ಕಾಲುವೆಗಳು ಜಮೀನಿಗಿಂತ 10 ಅಡಿ ಆಳದಲ್ಲಿದ್ದಾವೆ. ಅದರಿಂದ ಡಿಸ್ಟ್ರಿಬ್ಯೂಟರ್ ಕೆನಾಲ್ಗೆ ಹೋಗ್ಬೇಕಾದ್ರೆ ಮತ್ತೆ 20 ಅಡಿ ಹೋಗ್ಬೇಕು, ಮತ್ತೆ FICಗೆ ಹೋಗ್ಬೇಕಾದ್ರೆ ಮತ್ತೆ ಇದಾಗ್ತದ. ಒಟ್ಟ ಟೋಟಲಿ FIC ಡಿಸ್ಟ್ರಿಬ್ಯೂಟರ್ ಕೆನಾಲ್ಗಳು ರೈತರಿಗೆ ಯಾವುದೇ ರೀತಿಯಲ್ಲಿ ಆಗಿಲ್ಲ, ಆದ್ರೂ ಉಪಯೋಗಕ್ಕಿಲ್ಲ. ಅದರ ಸಲುವಾಗಿ ಅವುಗಳನ್ನು ಏನದ ಮತ್ತೊಂದ್ಸಲ ಟೀಮ್ ರೆಡಿ ಮಾಡಿ ಅದಕ್ಕೆ ಸೂಕ್ತವಾದ ಸಮೀಕ್ಷೆ ನಡೆಸಿ ಅದು ಏನದ ಕಾರ್ಯ ಅನುಷ್ಠಾನಗೊಳಿಸಬೇಕು ಮತ್ತು ರೈತರಿಗೆ ಈ ವರ್ಷದಲ್ಲಿ ನೀರಿನ ಎಲ್ಲ ಡ್ಯಾಮ್ಗಳಿಂದ ಮುಖ್ಯ ಕಾಲುವೆಗಳಿಗೆ ನೀರು ಹರಿಸ್ಬೇಕಂತೇಳಿ ಕೇಳ್ಕೊಳ್ತೀನಿ. ಅಲ್ಲದೆ ಕೃಷಿ ಇಲಾಖೆಯಲ್ಲಿ ಈ ವರ್ಷ ರಸಗೊಬ್ಬರ ಕೊರತೆ ಬಹಳಷ್ಟು ತೊಂದರೆ ಅನುಭವಿಸಿದ ರೈತರು. ಮುಂದಿನ ವರ್ಷದಲ್ಲಿ ಅದು ಏನದ ರಸಗೊಬ್ಬರ ವಿತರಣೆ ಮತ್ತು ಈ ವರ್ಷ ಏನು ಲೋಪದೋಷಗಳಾಗ ಕಮಲಾಪುರ ತಾಲೂಕಿನಲ್ಲಿ ಬಿತ್ತನೆ ಬೀಜ ಕೊಟ್ಟಿದ್ರು ರೈತ ಸಂಪರ್ಕ ಕೇಂದ್ರದಿಂದ. ಆ ಬಿತ್ತನೆ ಬೀಜನೇ ಮೂಡಿಲ್ಲ. ಅದು ನಿಮಗೆ ಇದಕ್ಕಿಂತ ಮುಂಚೆ ಮಾಧ್ಯಮದಲ್ಲಿ ಬಂದದ. ಆಮೇಲೆ ರಸಗೊಬ್ಬರ ಈ ಲೋಕಲ್ ಕಂಪ್ನಿಗಳು ಏನಾಗ್ಯಾವ, ರಸಗೊಬ್ಬರ ಕಂಪ್ನಿಯಲ್ಲಿ ಉಸುಕು ಮಿಕ್ಸ್ ಮಾಡಿ ಮಾರಿದಂತ ನಿದರ್ಶನಗಳು ನಮ್ಮ ಜೀವನ ತಾಲೂಕಲ್ಲಿ ನಡೆದಿದ್ದಾವೆ. ರೈತರು ಅದು ಪೂರ್ತಿ ಬೀಚ್ ಎಲ್ಲ ಮಾಧ್ಯಮದಲ್ಲಿ ತೋರಿಸಿದ್ದಾರೆ. ಅಲ್ಲದೆ ಮತ್ತೆ ನಮಗ ರೈತರಿಗೆ ರಾತ್ರಿ ಎಲ್ಲ 12 ಗಂಟೆಗಳ ಕಾಲ ದಿನದ ಕರೆಂಟ್ ಕೊಡಬೇಕು ಮತ್ತು ರಾತ್ರಿಗೆ ವಿಷ ಜಂತುಗಳಿಂದ ಮತ್ತು ವಿದ್ಯುತ್ ಅವಘಡಗಳಿಂದ ನಡೆಯುವಂತ ರೈತರಿಗೆ ತಪ್ಪಿಸಬೇಕು ಅಂತೇಳಿ ನಾವು ಇನ್ನೂ ಹಲವಾರು ಬೇಡಿಕೆಗಳನ್ನು ಇಟ್ಟುಕೊಂಡು ಬೃಹತ್ ಪ್ರಮಾಣದ ಒಂದು ಹೋರಾಟವನ್ನು ಸಾವಿರಾರು ಜನಸಂಖ್ಯೆ ಸೇರಿ ನಗರೇಶ್ವರ ಶಾಲೆಯಿಂದ ಆರಂಭವಾಗಿ ಜಿಲ್ಲಾಧಿಕಾರಿಗಳ ಕಚೇರಿಯವರೆಗೆ ಒಂದು ಬೃಹತ್ ಮಟ್ಟದ ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ. ಇದರಲ್ಲಿ ನ್ಯಾಯವಾದಿಗಳ ಸಂಘವನ್ನು ಕೂಡ ನಮಗೆ ಬೆಂಬಲ ಕೊಡ್ತಾ ಇದೆ ಮತ್ತು ವಿವಿಧ ಸಂಘಟನೆಗಳು, ಕರವೇ ಸಂಘಟನೆ ಮತ್ತು ದಲಿತ ಅಂತರ್ ಸಂಘಟನೆ ಕೂಡ ನಮಗೆ ಸಾಥ್ ಕೊಡ್ತಾ ಇದೆ. ಈ ಒಂದು ಇದಕ್ಕೆ ತಾವು ಕೂಡ ಆಗಮಿಸಿ ನಮ್ಮ ಒಂದು ಹೋರಾಟಕ್ಕೆ ರೈತರ ಕಣ್ಣೀರು ಒರೆಸಬೇಕಂತೇಳಿ ಮಾತನಾಡ್ತಾರೆ.